ಸರ್ಕಾರಿ ಕಟ್ಟಡಗಳ ನಿರ್ಮಾಣಕ್ಕೆ ಈ ಆರ್ಥಿಕ ಸಂಕಷ್ಟ ಅನ್ನೋದು ಎದುರಾಗಿದೆಯಾ ಅನ್ನೋದು ಪ್ರಶ್ನೆ. ಯಾಕೆ ಈ ಪ್ರಶ್ನೆ? ಏನು ಆರ್ಥಿಕ ಸಂಕಷ್ಟ? ಶಾಲಾ ಕಾಲೇಜು, ಹಾಸ್ಪಿಟಲ್ಲು ಮತ್ತು ಹಾಸ್ಟೆಲ್ಗಳು, ಈ ಸಭಾಭವನ, ಸಮುದಾಯ ಭವನಗಳಿಗೆ ಹಣಕಾಸಿನ ಕೊರತೆ ಎದುರಾಗಿರೋದು. ಸುಮಾರು 420 ಕಟ್ಟಡಗಳಿಗೆ ಅನುದಾನವೇ ಇಲ್ಲ. ಅನುದಾನ ಇಲ್ಲದೇನೆ ಅಪೂರ್ಣ ಆಗ್ಬಿಟ್ಟಿದೆ. ಸರ್ಕಾರದ 32 ಇಲಾಖೆಗಳಿಂದ 593 ಕಟ್ಟಡ ನಿರ್ಮಾಣಕ್ಕಾಗಿದೆ. 593ರಲ್ಲಿ ಕೇವಲ 173 ಕಟ್ಟಡಗಳಷ್ಟೇ ಪೂರ್ಣ ಆಗಿರೋದು. ಉದ್ಘಾಟನೆಗಾಗಿ ಕಾಯ್ಕೊಂಡಿರೋದು 173 ಕಟ್ಟಡಗಳು. ಅನುದಾನವಿಲ್ಲದೇನೆ ಹಾಗೆ ಉಳಿದಿದೆ 420 ಕಟ್ಟಡಗಳು. ನಿನ್ನೆ CS ನೇತೃತ್ವದ KDP ಸಭೆಯಲ್ಲಿ ಇದು ಬಹಿರಂಗ ಆಗಿದೆ. ಆರ್ಥಿಕ ಸಂಕಷ್ಟ ಅಂತ ಕರಿಬೋದಾದನಾ? ನೋಡಿ, ಹಾಸ್ಪಿಟಲ್ಲು, ಹಾಸ್ಟೆಲ್ಲು, ಸಮುದಾಯ ಭವನಗಳು ಇದೆಲ್ಲವೂ ಜನರಿಗೆ ಬೇಕಾಗಿರೋದೆ. ಇದೆಲ್ಲವೂ ಕೂಡ ಉಪಯೋಗಕ್ಕೆ ಬರೋದೆ. ಇದೇನು ದುಂದು ವೆಚ್ಚ, ಅದೇನು ಆಗಿಲ್ಲ ಅಂದರೆ ನಡೀತೆ ಬಿಡ್ರಿ ಅನ್ನೋ ಲೆಕ್ಕಾಚಾರ ಅಲ್ಲ. ಒಂದು ಹಾಸ್ಪಿಟಲ್ ಆದರೆ ಎಷ್ಟು ಜನಕ್ಕೆ ಉಪಯೋಗ, ಒಂದು ಹಾಸ್ಟೆಲ್ ಆದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಉಪಯೋಗ. ಆದರೆ ಇದು ಯಾವುದು ನಿರ್ಮಾಣವೇ ಆಗದೆ ಹಾಗೆ ನಿಂತುಬಿಟ್ಟಿದೆ. ಅದು ಒಂದೆರಡಲ್ಲ, 420 ಕಟ್ಟಡಗಳು ಹಾಗೇ ಇದೆ ಅಂತಂದರೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಕಟ್ಟಡ ಕಾರ್ಯ ಪೂರ್ತಿ ಆಗ್ತಾ ಇಲ್ಲ. ಇನ್ನು ಕೆಲವು ಎಲ್ಲ ಆಗಿದೆ, ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಆಗಬೇಕು ಅಂತಲೇ ಒಂದು 3-4 ವರ್ಷದಿಂದ ಹಾಗೆ ಇರೋದು, ಎಲ್ಲ ಬಿರುಕು ಶುರು ಆಗಿ ಹೋಗಿದೆ, ಉದ್ಘಾಟನೆ ಆಗಿಲ್ಲ. ಯಾಕೆ ಈ ಥರದ ಸಮಸ್ಯೆಗಳಾಗ್ತಾ ಆಗಿದೆ? ಹಾಗಿದ್ರೆ ಹಣಕಾಸಿನ ಕೊರತೆ ಉಂಟಾಗಿದೆಯಾ? ಆರ್ಥಿಕ ಸಂಕಷ್ಟವನ್ನು ಎದುರಿಸಲಾಗ್ತಾ ಇದೆಯಾ? ಪ್ರಶ್ನೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಈಗ ಈ 420 ಕಟ್ಟಡಗಳು ಅಂತಂದಾಗ ಹಾಸ್ಟೆಲ್ಲು, ಹಾಸ್ಪಿಟಲು, ಸಮುದಾಯ ಭವನಗಳು ಎಲ್ಲವೂ ಕೂಡ ಉಪಯೋಗಕ್ಕೆ ಬರುವಂಥವೆ. ಏನು ಹಣಕಾಸಿನ ಸಮಸ್ಯೆಯೋ, ಆರ್ಥಿಕ ನಷ್ಟವೋ, ಏನು ಮೀಟಿಂಗ್ನಲ್ಲಿ ಚರ್ಚೆಗಳಾಯಿತು? ಖಂಡಿತ ನೀತಿ. ಯಾಕೆಂದರೆ ಸರ್ಕಾರ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಇವತ್ತು ಜನಸಾಮಾನ್ಯರನ್ನು ನಾವು ಆರ್ಥಿಕವಾಗಿ ಮೇಲಕ್ಕೆ ಎತ್ತುತ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದೆ. ಇದು ಗ್ರಾಮೀಣ ಭಾಗದಲ್ಲಿ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳು ಇವತ್ತು ಅನುಷ್ಠಾನ ಆಗಿದೆ ಮತ್ತು ಜನಸಾಮಾನ್ಯರಿಗೂ ಕೂಡ ಆರ್ಥಿಕವಾಗಿ ಮೇಲೆ ಬರೋದಕ್ಕೆ ಅವಕಾಶಗಳು ಸಿಕ್ಕಿದೆ, ಇಲ್ಲ ಅಂತೇಳಿ ಯಾರೂ ಹೇಳೋದಿಲ್ಲ. ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತು ಒಂದು ರೀತಿ ಡೋಲಾಯಮಾನವಾಗ್ತಾ ಇದೆ. ಕಾರಣ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಂತೇಳಿ ಈಗಾಗಲೇ ಕಳೆದ 2.5 ವರ್ಷಗಳಿಂದಲೂ ಕೂಡ ಆರೋಪಗಳು ಕೇಳಿ ಬರ್ತಾನೇ ಇದೆ. ಆದರೆ ಸರ್ಕಾರ ಮಾತ್ರ ಅದನ್ನು ಸಮರ್ಥನೆಯನ್ನು ಮಾಡ್ಕೊಳ್ತಾನೇ ಇದೆ. ಆದರೆ ಈಗ ಪ್ರಸ್ತುತ ನಿನ್ನೆ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ KDP ಸಭೆ ಆಗತ್ತೆ. ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳ ಒಂದು ಸಭೆ ಆಗತ್ತೆ. ಆ ಸಭೆಯಲ್ಲಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗತ್ತೆ. ಅಲ್ಲಿ ಅಧಿಕೃತವಾಗಿ ದಾಖಲೆಗಳನ್ನು ಕೂಡ ನೀಡಲಾಗತ್ತೆ. ಅಂದರೆ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ. ಸೊ ಈ ಸಮಸ್ಯೆಗಳನ್ನು ಪರಿಗಣಿಸಿದಾಗ ಸರ್ಕಾರ ಗ್ಯಾರಂಟಿಗಳಿಂದಾಗಿ ಇವತ್ತು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಕಾರಣ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 32 ಇಲಾಖೆಗಳ 593 ಕಟ್ಟಡಗಳನ್ನು ಇವತ್ತು ನಿರ್ಮಾಣ ಮಾಡಲಾಗ್ತಾ ಇದೆ. ಕಳೆದ 2.5 ವರ್ಷಗಳಿಂದ ನಿರ್ಮಾಣ ಆಗ್ತಾ ಇದೆ. ಅದು ಸಣ್ಣ ಪುಟ್ಟ ಕಟ್ಟಡಗಳಲ್ಲ, ದೊಡ್ಡ ದೊಡ್ಡ ಕಟ್ಟಡಗಳು, ಸಮುದಾಯ ಭವನಗಳು, ಆಸ್ಪತ್ರೆ ಕಟ್ಟಡಗಳು, ಹಾಗೆ ಕೃಷಿ ಭವನಗಳು, APMC, ಈ ರೀತಿಯಾಗಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಇವತ್ತು ನಿರ್ಮಾಣ ಮಾಡಲಾಗ್ತಾ ಇದೆ. ಇಲ್ಲಿಯವರೆಗೆ ಕಟ್ಟಡಗಳನ್ನು ಏನು ನಿರ್ಮಾಣ ಮಾಡಲಾಗ್ತಾ ಇದೆ, ಇಲ್ಲಿಯವರೆಗೆ ಕೇವಲ 173 ಕಟ್ಟಡಗಳು ಮಾತ್ರ ಉದ್ಘಾಟನೆಗೆ ರೆಡಿಯಾಗಿದೆ ಅನ್ನುವಂಥ ಮಾಹಿತಿ ನಿನ್ನೆ ಆ ಸಭೆಯಲ್ಲಿ ವ್ಯಕ್ತವಾಗತ್ತೆ. ಯಾಕೆಂದರೆ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಈ ಕಟ್ಟಡಗಳು ಕೇವಲ 173 ಕಟ್ಟಡಗಳು ಮಾತ್ರ ಪೂರ್ಣ ಆಗಿದೆ. ಉಳಿದಿರುವಂತಹ ಕಟ್ಟಡಗಳು 420 ಕಟ್ಟಡಗಳು ಇವತ್ತು ಅಪೂರ್ಣಗೊಂಡಿದೆ. ಯಾಕೆಂದರೆ ಯಾವುದೇ ಅದು ಪೂರ್ಣ ಆಗೋದಿಲ್ಲ. ಪೂರ್ಣ ಆಗಬೇಕು ಅಂದರೆ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಅನುದಾನವನ್ನು ಬಿಡುಗಡೆ ಮಾಡಬೇಕಾದ್ರೆ ಹಣಕಾಸು ಇಲಾಖೆ ಅದನ್ನು ರಿಲೀಸ್ ಮಾಡಬೇಕಾಗತ್ತೆ. ಹಣಕಾಸು ಇಲಾಖೆ ಯಾವಾಗ ರಿಲೀಸ್ ಮಾಡುತ್ತೆ ಅಂದರೆ ಸರ್ಕಾರದ ಬಳಿ ಹಣ ಇದ್ದಾಗ ಮಾತ್ರ ಅದನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹೀಗಾಗಿ ಈ 420 ಕಟ್ಟಡಗಳ ನಿರ್ಮಾಣ ಇನ್ನೂ ಕೂಡ ಹಾಗೆ ನೆನೆಗುದಿಗೆ ಬಿದ್ದಿದೆ, ಅಪೂರ್ಣಗೊಂಡಿದೆ. ಈ ಕಟ್ಟಡಗಳು ಯಾವಾಗ ಆಗತ್ತೆ? ಯಾಕೆಂದರೆ ಸರ್ಕಾರ ಬಂದು ಈಗಾಗಲೇ 3 ವರ್ಷ ಪೂರೈಸ್ತಾ ಬರ್ತಾ ಇದೆ. ಉಳಿದಿರುವಂಥದ್ದು ಕೇವಲ 2 ವರ್ಷ ಮಾತ್ರ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಈ ಕಟ್ಟಡಗಳಿಗೆ ಈ ರೀತಿಯಾಗಿ ಅನುದಾನ ಇಲ್ಲ ಅಂದರೆ ಸಮಸ್ಯೆ ಆಗ್ತಾ ಇದೆ. ಅಂದರೆ ಇನ್ನು ಉಳಿದಿರುವಂತಹ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲಿಂದ ಹಣವನ್ನು ಬಿಡುಗಡೆ ಮಾಡಲಾಗತ್ತೆ, ಎಲ್ಲಿಂದ ಹಣ ತರಲಾಗತ್ತೆ? ಸೊ ಇದು ಈಗ ಉದ್ಭವಿಸಿರುವಂತಹ ಪ್ರಶ್ನೆ. ಹಾಗಾಗಿ ಸರ್ಕಾರ ಗ್ಯಾರಂಟಿಗಳಿಂದಾಗಿ ಎಲ್ಲೂ ಕೂಡ ಬರ್ಡನ್ ಆಗ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರ್ಬೋದು. ಆದರೆ ವಾಸ್ತವವಾಗಿ
ಗ್ಯಾರಂಟಿಗಳಿಂದಾಗಿ ಇವತ್ತು ಅಭಿವೃದ್ಧಿ ಕೆಲಸಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಒಂದೊಂದೇ ಈಗ ಹೊರಗಡೆ ಬರ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶುಭ ತಮ್ಮ ಡೀಟೇಲ್ಸ್ಗಾಗಿ.